ಸರ್, ನಾವು ಎಚ್ ಎನ್ ನಾಗಮೋಹನ್ ದಾಸ್ ವರದಿ ಯಥಾವತ್ತಾಗಿ ಜಾರಿ ಆಗಬೇಕು. ಎಚ್ ಎನ್ ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದಾರೋ ಆ ವರದಿ ಪ್ರಕಾರನೇ ಎಲ್ಲ ಸರ್ಕಾರಿ ಹುದ್ದೆಗಳು ನೇಮಕಾತಿ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ದಾವಣಗೆರೆ ನಗರವನ್ನು ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ಸಂಜೆ 7 ಗಂಟೆವರೆಗೂ ಬಂದನ್ನು ಕರೆದಿದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ರಾಜ್ಯ ಸರ್ಕಾರಕ್ಕೆ ಕೇಳೋದು, ನಾವು ಕಳೆದ 35 ವರ್ಷಗಳಿಂದ ಹೋರಾಟ ಮಾಡಿದ್ದರ ಫಲವಾಗಿ ನಾಗಮೋಹನ್ ದಾಸ್ ರಿಪೋರ್ಟ್ ಏನಿತ್ತಲ್ಲ ಆ ರಿಪೋರ್ಟು ಕರೆಕ್ಟಾಗಿತ್ತು, ಆ ವರದಿ ಕರೆಕ್ಟಾಗೇ ಇತ್ತು. ನಮಗೆ 6% ಕೊಟ್ಟಿದ್ರು. ನಾಗಮೋಹನ್ ದಾಸ್ ವರದಿ ಪ್ರಕಾರ ನಮಗೆ 6% ಕೊಟ್ಟಿದ್ರು, ವಲಯರಿಗೆ 5% ಕೊಟ್ಟಿದ್ರು, ಇನ್ನಿತರೆ ಸಮಾಜಗಳಿಗೆ 5% ಕೊಟ್ಟಿದ್ರು. ಇದನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ನಮ್ಮ ಸಮಾಜಕ್ಕೆ ಆಗದೇ ಇರ್ತಕ್ಕಂಥ ಕೆಲವು ವಿರೋಧಿ ಸಮಾಜಗಳು ಅದಾವಲ್ಲ, ನಮ್ಮ ಜೊತೆಗೆ ನಮ್ಮ ಅಣ್ತಂಬಳ ಸಮಾಜ ಅಂತವಲ್ಲ, ಆ ಸಮಾಜಗಳ ಮಂತ್ರಿಗಳೆಲ್ಲ ಸೇರ್ಕೊಂಡು ನಾಗಮೋಹನ್ ದಾಸ್ ರಿಪೋರ್ಟ್ ಅನ್ನ ತಿದ್ದ ಅಂತ ಕೆಲಸ ಮಾಡಿದ್ರು. ನಾಗಮೋಹನ್ ದಾಸ್ ವರದಿಯನ್ನ ತಿದ್ದ ಅಂತ ಕೆಲಸ ಮಾಡಿದ್ರಿಂದ ಈಗ ಗೊಂದಲ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ನಾವು ನಾಳೆ ಬಂದ್ ಕರಿತಾ ಇದ್ದಾವೆ. ಆ ಬಂದ್ಗೆ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸುಮಾರು 650-700 ಜನ ನಮ್ಮ ಜೊತೆ ಸೇರಿದ್ದಾರೆ. ಸಾಮೂಹಿಕವಾಗಿ ರಜೆ ಹಾಕಿ ಅವರು ಬಂದ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಮ್ಯಾಗ ನಾವು ಖಾಸಗಿ ಬಸ್ ಮಾಲೀಕರ ಹತ್ರನೂ ಮನವಿ ಮಾಡ್ಕೊಂಡವಿ, ಹೋಟೆಲ್ ಉದ್ಯಮಿದಾರರ ಹತ್ರ ನಾವು ಮನವಿ ಮಾಡ್ಕೊಂಡವಿ, ಬೀದಿ ಬದಿ ವ್ಯಾಪಾರಸ್ಥರು ನಾವು ಮನವಿ ಮಾಡ್ಕೊಂಡಿದ್ದೀವಿ, ಆಟೋ ಚಾಲಕರು ಸಹ ನಾವು ಮನವಿ ಮಾಡ್ಕೊಂಡವಿ. ನಿಮಗೆಲ್ಲ ರೀತಿಯಿಂದನೂ ಸಹಕಾರ ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಾವು ನಾಳೆ ಬೆಳಿಗ್ಗೆ 7ರಿಂದ ಸಂಜೆ 7ರವರೆಗೂ ಯಾವುದೇ ವಹಿವಾಟು ಮಾಡೋದಲ್ಲ, ನಿಮಗೆ ಸಹಕಾರ ಮಾಡ್ತೇವೆ ಅಂತ ಹೇಳಿದ್ರ. ಹಾಗಾಗಿ ಬಂದು ಸಂಪೂರ್ಣ ಯಶಸ್ವಿ ಆಗ್ತೈತಿ, ಇದ್ರಾಗ ನೋ ಡೌಟ್ಸ್ ಯಾವುದೇ ಕಾರಣಕ್ಕೂ.